ಸುಮಾರು ತಿಂಗಳುಗಳ ಹಿಂದೆ ನಾನು 2 ವಿಡಿಯೋ ಹಾಕಿದ್ದೆ. ಒಂದು ವಾಂಗಿಬಾತು, ಇನ್ನೊಂದು ವಾಂಗಿಬಾತ್ ಪುಡಿ. ಏನಾಗ್ತಾ ಇತ್ತು ಅಂದರೆ, ಆ ಒಂದು ವಿಡಿಯೋನಲ್ಲಿ ಪುಡಿ ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ರು, ಇನ್ನೊಂದು ವಿಡಿಯೋನಲ್ಲಿ ವಾಂಗಿಬಾತ್ ಹೇಗೆ ಮಾಡೋದು ಕೇಳ್ತಾ ಇದ್ರು. ಅದಕ್ಕೆ ಎರಡನ್ನೂ ಒಟ್ಟು ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 15ರಿಂದ 20 ಒಣಮೆಣಸಿನಕಾಯಿಯನ್ನು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಗರಿಗರಿಯಾಗಿ ಅಲ್ಲಲ್ಲಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಷ್ಟು ಹೊತ್ತವರೆಗೆ ಹುರ್ಕೊಳ್ಬೇಕಾಗತ್ತೆ. ಈ ವಾಂಗಿಬಾತ್ ಪುಡಿಯನ್ನು ಪಲ್ಯದ ಪುಡಿ, ಬಾತಿನ ಪುಡಿ ಅಂತೆಲ್ಲ ಹೇಳ್ತಾರೆ. ಬೇರೆ ಬೇರೆ ಪಲ್ಯ ಮಾಡ್ಬೋದು, ವೆಜಿಟೇಬಲ್ ಬಾತ್ ಎಲ್ಲ ಮಾಡ್ಬೋದು. ಇದರಲ್ಲಿ ಒಣಮೆಣಸಿನ್ಕಾಯಿ ಹುರಿದಾದ ನಂತರ 1/4 ಕಪ್ಪಷ್ಟು ಕಡಲೆಬೇಳೆಯನ್ನು ಹದವಾಗಿ ಹೊಂಬಣ್ಣ ಬರೋವರೆಗೆ ಕೈ ಬಿಡದೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಈ ಪುಡಿಯೆಲ್ಲ ಮಾಡೋಷ್ಟೊತ್ತಿಗೆ ಹದವಾಗಿ ಚೆನ್ನಾಗಿ ಹುರ್ಕೊಳ್ಳೋದು ತುಂಬ ಮುಖ್ಯ. ಆವಾಗಲೇ ಪುಡಿ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ ಹುರಿದಾದ್ಮೇಲೆ ಅದೇ ಬಾಣಲೆನಲ್ಲಿ 1/4 ಕಪ್ಪಷ್ಟು ಉದ್ದಿನಬೇಳೆನ ಸಹ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ತಾ ಇದ್ದೀನಿ. ಈ ಒಣಮೆಣಸಿನ್ಕಾಯಿ ಇದೆಯಲ್ಲ, ನಾನು ಬಳಸಿದ್ದು ಮೀಡಿಯಮ್ ಖಾರ ಇರುವಂಥದ್ದು. ಪುಡಿ ಸಹ ಮೀಡಿಯಮ್ ಖಾರ ಇರುತ್ತೆ. ನಿಮಗೆ ಜಾಸ್ತಿ ಖಾರ ಬೇಕಂದರೆ 1-2 ಗುಂಟೂರು ಮೆಣಸಿನ್ಕಾಯಿ ಅಥವಾ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಆ ರೀತಿ ಒಣಮೆಣಸಿನ್ಕಾಯಿಯನ್ನು ಹೊಂದಿಸ್ಕೊಳ್ಬೋದು. ಇಲ್ಲಿ ಉದ್ದಿನಬೇಳೆ ಹುರಿದಾದ್ಮೇಲೆ 1/4 ಕಪ್ಪಷ್ಟು ಕೊತ್ತಂಬರಿ ಬೀಜ, ಅಂದರೆ ಇವು ಮೂರು ನೋಡಿ ಒಂದೇ ಪ್ರಮಾಣ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಬೀಜ. ಜೊತೆಗೆ ಒಂದು ಬೆರಳಷ್ಟು ಉದ್ದದ ಚಕ್ಕೆ 4 ಪೀಸು, ಒಂದು 10 ಲವಂಗ, 1 ಚಕ್ರ ಮೊಗ್ಗು, ಒಂದು ಸಣ್ಣ ಏಲಕ್ಕಿ, 2 ಟೀ ಸ್ಪೂನ್ ಗಸಗಸೆ, ಇವಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏಲಕ್ಕಿ ಆಪ್ಷನಲ್ಲು, ಒಂದು ಸಣ್ಣ ಏಲಕ್ಕಿ ಹಾಕಿರೋದಷ್ಟೇ, ಅದು ಒಳ್ಳೆ ಘಮನ ಕೊಡುತ್ತೆ. ಮತ್ತು ಚಕ್ರ ಮೊಗ್ಗಿಲ್ಲ ಅಂದರೆ ಅದನ್ನು ಸಹ ಸ್ಕಿಪ್ ಮಾಡ್ಬೋದು. ಈ ಉಳಿದಿರೋ ಪದಾರ್ಥಗಳನ್ನು ಯಾವುದನ್ನು ಸ್ಕಿಪ್ ಮಾಡಬೇಡಿ. ಅದನ್ನು ಒಳ್ಳೆ ಒಂದು ಘಮ ಬರೋವರೆಗೆ ಹುರಿದ್ರೆ ಸಾಕು. ನೋಡಿಕೊಂಡು ಹುರಿರಿ, ಸೀದು ಹೋಗಬಾರ್ದು ಗಸಗಸೆ ಎಲ್ಲ. ಆಮೇಲೆ ಕೊನೆಯಲ್ಲಿ 1/2 ಕಪ್ಪಷ್ಟು ಒಣ ಕೊಬ್ಬರಿಯನ್ನು ಸಹ ಹುರಿದು ಅದನ್ನ ಸಪ್ರೇಟ್ ಎತ್ತಿಟ್ಕೊಳ್ಳೋಣ. ಇಲ್ಲಿ ಉಳಿದಿರೋ ಪದಾರ್ಥಗಳನ್ನೆಲ್ಲ ಹುರಿದು ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಮಿಕ್ಸಿ ಜಾರಿಗೆ ನಾವು ಹಾಕ್ಕೊಳ್ಬೇಕು. ಕೊನೆಯ ಮಸಾಲೆ ಪದಾರ್ಥಗಳೇನಿದಾವಲ್ಲ ಅದನ್ನು ಮಾತ್ರ ನೀವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಸೀದು ಹೋಗದೆ ಇರೋ ಥರ, ಆದರೆ ಒಳ್ಳೆ ಘಮ ಬರೋವರೆಗೆ ಹುರಿಬೇಕು. ಇಲ್ಲಿ ನುಣ್ಣಗೆ ನಾನು ಪುಡಿ ಮಾಡಿಕೊಂಡು ಬಂದೆ. ಇದಕ್ಕೆ ಕೊನೆಯಲ್ಲಿ ಒಣ ಕೊಬ್ಬರಿಯನ್ನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಪುನಃ ಒಂದು ಸುತ್ತು ಪುಡಿ ಮಾಡಬೇಕು. ಕೊಬ್ಬರಿ ಇವಾಗ ಹಾಕೋದು ಆಪ್ಷನಲ್ಲು. ಬಾತು ಪಲ್ಯ ಮಾಡೋಷ್ಟೊತ್ತಿಗೆ ನೀವು ಒಗ್ಗರಣೆ ಟೈಮಲ್ಲಿ ಬೇಕಾದರೂ ಹಾಕ್ಬೋದು ತೆಂಗಿನಕಾಯಿಯನ್ನು. ವಾಂಗಿಬಾತ್ ಪುಡಿ ಅಥವಾ ಪಲ್ಯದ ಪುಡಿ ಹೇಗೆ ಮಾಡೋದು ಅಂತ ನೋಡಿದ್ವಿ ಅಲ್ಲ, ಆ ಪುಡಿಯನ್ನು ಬಳಸ್ಕೊಂಡು ವಾಂಗಿಬಾತ್ ಹೇಗೆ ಮಾಡೋದು ನೋಡೋಣ. 1 ಕಪ್ಪು ಅಂದರೆ 240 ml ಹಿಡಿಯುವಂತಹ ಕಪ್ಪಲ್ಲಿ ಅಕ್ಕಿ ತೊಗೊಂಡು ಈ ರೀತಿ ಉದ್ರುದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಈ ಹಸಿರು ಉದ್ದ ಬದನೆಕಾಯಿ ಒಂದು 3 ತೊಗೊಂಡು ಈ ರೀತಿ ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಹಸಿರು ಬದನೆಕಾಯಿನೇ ತುಂಬ ರುಚಿಯಾಗುತ್ತೆ. ಮೈಸೂರು ಬದನೆ ಅಂತಾರೆ ನಮ್ಮ ಕಡೆ ಎಲ್ಲ. ವಾಂಗಿಬಾತ್ ಅಂದರೆ ಇದನ್ನೇ ಬಳಸೋದು. ಇದು ಸಿಕ್ಕಿಲ್ಲ ಅಂದರೆ ಮಾತ್ರ ಬೇರೆ ಬದನೆ ಹಾಕ್ಬೋದು. ಆಮೇಲೆ ಒಂದು 10 ನಿಮಿಷ ಅದನ್ನು ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ಈ ಕಡೆ ಒಂದು ಬಾಣಲೆಯಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆನ ಹಾಕಿ, ಹಾಗೆ 1 ಒಣಮೆಣಸಿನ್ಕಾಯಿ ಚೂರು ಮಾಡಿರೋದು, ಒಂದು ಸ್ವಲ್ಪ ಗೋಡಂಬಿ ಇದನ್ನ ಹಾಕಿ ಈ ರೀತಿ ಒಂದು ಸುತ್ತು ಮಚ್ಚಿ ಒಗ್ಗರಣೆನ ಮಾಡಿಕೊಳ್ಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು, ಒಂದು ದೊಡ್ಡ ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಇಂಗು ಕೂಡ ಹಾಕ್ಬೋದು. ತುಂಬ ಹಳೆಯ ಸಾಂಪ್ರದಾಯಿಕ ರೆಸಿಪಿಗಳಲ್ಲಿ ಇಂಗಿನ ಬಳಕೆ ಸ್ವಲ್ಪ ಕಡಿಮೆ ಇರುತ್ತೆ. ಆಮೇಲೆ ಇದಕ್ಕೆ ನೀರಲ್ಲಿ ನೆನೆಸಿಟ್ಟಿದ್ವಲ್ಲ ಆ ಬದನೆಕಾಯಿಯನ್ನು, ನೀರನ್ನು ಹಿಂಡಿ ತೆಗೆದು ಹಾಕ್ಕೊಳ್ಬೇಕು. ಈಗ ಈ ಬದನೆಕಾಯಿಯನ್ನು ನಾವು 1 ನಿಮಿಷಗಳ ಕಾಲ ದೊಡ್ಡ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ ಈ ಹಸಿರು ಬದನೆಕಾಯಿ ಬೇಗ ಬೇಯುತ್ತೆ, ರುಚಿನೂ ಜಾಸ್ತಿ, ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿ ಆ ಚೊಗುರು ಅಥವಾ ಕನೇರ್ ಅಂತಾರಲ್ಲ, ಕಪ್ಪಾಗತ್ತಲ್ಲ ನೀರಲ್ಲಿ ಹಾಕಿದಾಗ ನೀರು, ಆ ಅಂಶ ತುಂಬ ಕಡಿಮೆ ಇರುತ್ತೆ. ಇಲ್ಲಿ ಹುರಿದಾದ್ಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ ಮತ್ತು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಒಂದು 2 ಟೀ ಸ್ಪೂನ್ ಅಷ್ಟು, ಬೆಲ್ಲ ಸ್ವಲ್ಪ ಸಾಕು. ಹುಳಿ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಳಿ ಸ್ವಲ್ಪ ಜಾಸ್ತಿ ಇರಲಿ. ಆಮೇಲೆ ಮುಚ್ಚಳ ಮುಚ್ಚಿ ಬದನೆಕಾಯಿ ಎಲ್ಲ ಹೀಗೆ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಕು. ಬೇಗ ಬೆಂದುಬಿಡುತ್ತೆ ಬದನೆಕಾಯಿ. ಎಳೆ ಬದನೆಕಾಯಿಯನ್ನು ಬಳಸಿ. ಆಮೇಲೆ ಇದಕ್ಕೆ ನಿನ್ನೆ ನಾವು ಮಾಡ್ಕೊಂಡಿದ್ವಲ್ಲ ವಾಂಗಿಬಾತ್ ಪುಡಿ, ಅದನ್ನು ಒಂದು 2 ಟೇಬಲ್ ಚಮಚ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹಸಿ
ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ನಾವು ಪುಡಿ ಮಾಡುವಾಗ ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ವಿ. ಅದು ಹಾಕಲಿಲ್ಲ ಅಂತಂದರೆ ಇಲ್ಲಿ ಹಸಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ಈ ರೀತಿ ಒಂದು ಸುತ್ತು ಮಗ್ಚಿದ್ರಾಯಿತು. ಮಗ್ಚುವಾಗ ತುಂಬ ಡ್ರೈ ಅನಿಸಿದ್ರೆ, ಒಣ ಅನಿಸಿದ್ರೆ ಸ್ವಲ್ಪ ಎಣ್ಣೆ ಬೇಕಾದ್ರೂ ಹಾಕ್ಕೊಳ್ಬೋದು. ಈ ಹಂತದಲ್ಲಿ ನೀವು ರುಚಿ ನೋಡಿ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪು ಹುಳಿ ಬೆಲ್ಲನ ಬೇಕಾದರೆ ಪುನಃ ಹೊಂದಿಸ್ಕೊಳ್ಬೋದು. ಇಷ್ಟಾದಮೇಲೆ ಸ್ಟವನ್ನು ಆಫ್ ಮಾಡಿ ಈಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಆ ಅನ್ನನ ಹಾಕಿ ಕಲಿಸ್ಬೇಕು. ಬಾತ್ಗಳಿಗೆ ಯಾವಾಗಲೂ ಅನ್ನ ಮೆತ್ತಗೆ ಬೆಂದಿರಬೇಕು, ತುಂಬ ಉದುರುದ್ರಾಗಿರಬಾರ್ದು. ಹಾಗಂಥೇಳಿ ಮುದ್ದೆ ಆಗಿರಬಾರ್ದು, ಬಿಡು ಬಿಡುವಾಗಿಯೇ ಇರಬೇಕು. ಅದು ತುಂಬ ಮುಖ್ಯ. ಸೋನಾ ಮಸೂರಿ, ಒಳ್ಳೆ ಕ್ವಾಲಿಟಿ ಸೋನಾ ಮಸೂರಿ ಬಳಸಿ. ನನಗಿಲ್ಲಿ ಕೋಲಮ್ ಅಂತ ಸಿಗುತ್ತೆ ಅಕ್ಕಿ, ಅದನ್ನು ಬಳಸ್ತೀನಿ ನಾನು. ನೋಡಿ, ಇಷ್ಟು ಮಾಡಿದ್ರೆ ವಾಂಗಿಬಾತು ತಯಾರು. ಮಾಡಿ ನೋಡಿ ನೀವು, ನಿಮ್ಗೆ ಇಷ್ಟ ಆಯ್ತಾ ಅಂಥೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.